ರಾಜ್ಯದ ಹಲವೆಡೆ ಭಾರೀ ಮಳೆಯ ರಣಾರ್ಭಟ. ವಿಪರೀತ ಮಳೆಯಾಗ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿದ್ದಾನೆ. ಬೆಳಗಾವಿಯಲ್ಲಿ ಚರಂಡಿಯಲ್ಲಿ ಕೊಚ್ಚಿ ಹೋದಂಥ ವ್ಯಕ್ತಿ ಕಾಶಪ್ಪ ಶಿರಟ್ಟಿ, 52 ವರ್ಷ ಅಂತ ಗೊತ್ತಾಗ್ತಾ ಇದೆ. ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಈಗ ಸದ್ಯ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ, ಮಳೆ ಬಂದಂಥ ಸಂದರ್ಭದಲ್ಲಿ ಬಹಳ ಜಾಗರೂಕತೆ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ರೋಡ್ ಯಾವುದು, ಚರಂಡಿ ಯಾವುದು ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ. ಅಧಿಕಾರಿಗಳು ಅಷ್ಟೇ ಸ್ವಲ್ಪ ಜವಾಬ್ದಾರಿತರಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕೋದು ಅಥವಾ ಅಂಥ ಸಮಸ್ಯೆ ಬಂದಾಗ ರೋಡ್ ಏನಾದರೂ ಸಮಸ್ಯೆ ಇದೆ ಅಂತ ಮುನ್ಸೂಚನೆಯಾಗಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ನಿಲ್ಲಿಸೋದು ಯಾವುದು ಕೂಡ ಇರೋದಿಲ್ಲ. ಸೊ ಅಲ್ಲಿ ರೋಡು ಚರಂಡಿ ಯಾವುದು ಕೂಡ ಗೊತ್ತಾಗಲ್ಲ. ಅದು ಬೇರೆ ನೈಟ್ ಬೇರೆ. ಇನ್ನೊಂದು ಕಡೆಯಲ್ಲಿ ನೀರು ತುಂಬಿ ಹರಿತಾ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ನದಿಯ ಅಥವಾ ರೋಡ ಯಾವುದಂತಲೂ ಕಾಣಿಸೋಲ್ಲ. ಇನ್ ಕೇಸ್ ಏನಾದರೂ ಸ್ವಲ್ಪ ಸೈಡಿಗೆ ಹೋದರೆ, ಸೈಡಿಗೆ ಹೋಗೋದು ಬೇಡ. ಇತ್ತೀಚಿನ ದಿನಗಳಲ್ಲಿ ಮಧ್ಯ ರೋಡಲ್ಲೇ ಹೊಂಡ ಬಿತ್ಕೊಂಡಿರುತ್ತೆ. ಈ ಸೈಡಿಗೆ ಹೋದರೆ ಚರಂಡಿಗೆ ಹೋಗಿಬಿಡ್ತೀವಿ. सब करते पास देते हैं। ನೋಡಿ, ಈಗಾಗಲೇ ನಗರಸಭೆಯ ಅಧಿಕಾರಿಗಳು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ವಿಪರೀತ ಮಳೆ ಆಗಿದೆ. ಈ ಸಂದರ್ಭದಲ್ಲಿ ಚರಂಡಿಯಲ್ಲಿ ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಆ ವ್ಯಕ್ತಿಗೋಸ್ಕರ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಮಂದಿ ಸ್ಥಳೀಯರು, ಹಾಗೆ ಅಲ್ಲಿರುವಂಥ ಅಧಿಕಾರಿಗಳು, ಪೊಲೀಸ್ ವರ್ಗದವರು, ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ವಿಪರೀತ ಮಳೆಯಾದಂಥ ಪರಿಣಾಮ ಅಲ್ಲಿ ವ್ಯಕ್ತಿಯೊಬ್ಬ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಿ ನಗರಸಭೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ಹಲವೆಡೆ ಭಾರೀ ಮಳೆಯ ರಣಾರ್ಭಟ. ವಿಪರೀತ ಮಳೆಯಾಗ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿದ್ದಾನೆ. ಬೆಳಗಾವಿಯಲ್ಲಿ ಚರಂಡಿಯಲ್ಲಿ ಕೊಚ್ಚಿ ಹೋದಂಥ ವ್ಯಕ್ತಿ ಕಾಶಪ್ಪ ಶಿರಟ್ಟಿ, 52 ವರ್ಷ ಅಂತ ಗೊತ್ತಾಗ್ತಾ ಇದೆ. ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಈಗ ಸದ್ಯ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ, ಮಳೆ ಬಂದಂಥ ಸಂದರ್ಭದಲ್ಲಿ ಬಹಳ ಜಾಗರೂಕತೆ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ರೋಡ್ ಯಾವುದು, ಚರಂಡಿ ಯಾವುದು ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ. ಅಧಿಕಾರಿಗಳು ಅಷ್ಟೇ ಸ್ವಲ್ಪ ಜವಾಬ್ದಾರಿತರಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕೋದು ಅಥವಾ ಅಂಥ ಸಮಸ್ಯೆ ಬಂದಾಗ ರೋಡ್ ಏನಾದರೂ ಸಮಸ್ಯೆ ಇದೆ ಅಂತ ಮುನ್ಸೂಚನೆಯಾಗಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ನಿಲ್ಲಿಸೋದು ಯಾವುದು ಕೂಡ ಇರೋದಿಲ್ಲ. ಸೊ ಅಲ್ಲಿ ರೋಡು ಚರಂಡಿ ಯಾವುದು ಕೂಡ ಗೊತ್ತಾಗಲ್ಲ. ಅದು ಬೇರೆ ನೈಟ್ ಬೇರೆ. ಇನ್ನೊಂದು ಕಡೆಯಲ್ಲಿ ನೀರು ತುಂಬಿ ಹರಿತಾ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ನದಿಯ ಅಥವಾ ರೋಡ ಯಾವುದಂತಲೂ ಕಾಣಿಸೋಲ್ಲ. ಇನ್ ಕೇಸ್ ಏನಾದರೂ ಸ್ವಲ್ಪ ಸೈಡಿಗೆ ಹೋದರೆ, ಸೈಡಿಗೆ ಹೋಗೋದು ಬೇಡ. ಇತ್ತೀಚಿನ ದಿನಗಳಲ್ಲಿ ಮಧ್ಯ ರೋಡಲ್ಲೇ ಹೊಂಡ ಬಿತ್ಕೊಂಡಿರುತ್ತೆ. ಈ ಸೈಡಿಗೆ ಹೋದರೆ ಚರಂಡಿಗೆ ಹೋಗಿಬಿಡ್ತೀವಿ. सब करते पास देते हैं। ನೋಡಿ, ಈಗಾಗಲೇ ನಗರಸಭೆಯ ಅಧಿಕಾರಿಗಳು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ವಿಪರೀತ ಮಳೆ ಆಗಿದೆ. ಈ ಸಂದರ್ಭದಲ್ಲಿ ಚರಂಡಿಯಲ್ಲಿ ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ.
ಆ ವ್ಯಕ್ತಿಗೋಸ್ಕರ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಮಂದಿ ಸ್ಥಳೀಯರು ಹಾಗೆ ಅಲ್ಲಿರುವಂಥ ಅಧಿಕಾರಿಗಳು, ಪೊಲೀಸ್ ವರ್ಗದವರು, ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ವಿಪರೀತ ಮಳೆಯಾದಂಥ ಪರಿಣಾಮ ಅಲ್ಲಿ ವ್ಯಕ್ತಿಯೊಬ್ಬ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಿ ನಗರಸಭೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ಹಲವೆಡೆ ಭಾರೀ ಮಳೆಯ ರಣಾರ್ಭಟ, ವಿಪರೀತ ಮಳೆಯಾಗ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿದ್ದಾನೆ. ಬೆಳಗಾವಿಯಲ್ಲಿ ಚರಂಡಿಯಲ್ಲಿ ಕೊಚ್ಚಿ ಹೋದಂಥ ವ್ಯಕ್ತಿ ಕಾಶಪ್ಪ ಶಿರಟ್ಟಿ, 52 ವರ್ಷ ಅಂತ ಗೊತ್ತಾಗ್ತಾ ಇದೆ. ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಈಗ ಸದ್ಯ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಬಹಳ ಜಾಗರೂಕತೆ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ರೋಡ್ ಯಾವುದು, ಚರಂಡಿ ಯಾವುದು ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ. ಅಧಿಕಾರಿಗಳು ಅಷ್ಟೇ ಸ್ವಲ್ಪ ಜವಾಬ್ದಾರಿತರಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕೋದು ಅಥವಾ ಅಂಥ ಸಮಸ್ಯೆ ಬಂದಾಗ ರೋಡ್ ಏನಾದರೂ ಸಮಸ್ಯೆ ಇದೆ ಅಂತ ಮುನ್ಸೂಚನೆಯಾಗಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ನಿಲ್ಲಿಸೋದು ಯಾವುದು ಕೂಡ ಇರೋದಿಲ್ಲ. ಸೊ ಅಲ್ಲಿ ರೋಡು ಚರಂಡಿ ಯಾವುದು ಕೂಡ ಗೊತ್ತಾಗಲ್ಲ. ಅದು ಬೇರೆ ನೈಟ್ ಬೇರೆ, ಇನ್ನೊಂದು ಕಡೆಯಲ್ಲಿ ನೀರು ತುಂಬಿ ಹರಿತಾ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ನದಿಯ ಅಥವಾ ರೋಡ ಯಾವುದಂತಲೂ ಕಾಣಿಸೋಲ್ಲ. ಇನ್ ಕೇಸ್ ಏನಾದರೂ ಸ್ವಲ್ಪ ಸೈಡಿಗೆ ಹೋದರೆ, ಸೈಡಿಗೆ ಹೋಗೋದು ಬೇಡ, ಇತ್ತೀಚಿನ ದಿನಗಳಲ್ಲಿ ಮಧ್ಯ ರೋಡಲ್ಲೇ ಹೊಂಡ ಬಿತ್ಕೊಂಡಿರುತ್ತೆ. ಈ ಸೈಡಿಗೆ ಹೋದರೆ ಚರಂಡಿಗೆ ಹೋಗ್ಬಿಡ್ತೀವಿ. स्वामी कच्चे पाचे हैं। ನೋಡಿ, ಈಗಾಗಲೇ ನಗರಸಭೆಯ ಅಧಿಕಾರಿಗಳು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ವಿಪರೀತ ಮಳೆ ಆಗಿದೆ. ಈ ಸಂದರ್ಭದಲ್ಲಿ ಚರಂಡಿಯಲ್ಲಿ ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಆ ವ್ಯಕ್ತಿಗೋಸ್ಕರ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಮಂದಿ ಸ್ಥಳೀಯರು ಹಾಗೆ ಅಲ್ಲಿರುವಂಥ ಅಧಿಕಾರಿಗಳು, ಪೊಲೀಸ್ ವರ್ಗದವರು, ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ವಿಪರೀತ ಮಳೆಯಾದಂಥ ಪರಿಣಾಮ ಅಲ್ಲಿ ವ್ಯಕ್ತಿಯೊಬ್ಬ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಿ ನಗರಸಭೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ಹಲವೆಡೆ ಭಾರೀ ಮಳೆಯ ರಣಾರ್ಭಟ, ವಿಪರೀತ ಮಳೆಯಾಗ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿದ್ದಾನೆ. ಬೆಳಗಾವಿಯಲ್ಲಿ ಚರಂಡಿಯಲ್ಲಿ ಕೊಚ್ಚಿ ಹೋದಂಥ ವ್ಯಕ್ತಿ ಕಾಶಪ್ಪ ಶಿರಟ್ಟಿ, 52 ವರ್ಷ ಅಂತ ಗೊತ್ತಾಗ್ತಾ ಇದೆ. ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳು ಈಗ ಸದ್ಯ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಬಹಳ ಜಾಗರೂಕತೆ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ರೋಡ್ ಯಾವುದು, ಚರಂಡಿ ಯಾವುದು ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ. ಅಧಿಕಾರಿಗಳು ಅಷ್ಟೇ ಸ್ವಲ್ಪ ಜವಾಬ್ದಾರಿತರಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕೋದು ಅಥವಾ ಅಂಥ ಸಮಸ್ಯೆ ಬಂದಾಗ ರೋಡ್ ಏನಾದರೂ ಸಮಸ್ಯೆ ಇದೆ ಅಂತ ಮುನ್ಸೂಚನೆಯಾಗಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ನಿಲ್ಲಿಸೋದು ಯಾವುದು ಕೂಡ ಇರೋದಿಲ್ಲ. ಸೊ ಅಲ್ಲಿ ರೋಡು ಚರಂಡಿ ಯಾವುದು ಕೂಡ ಗೊತ್ತಾಗಲ್ಲ. ಅದು ಬೇರೆ ನೈಟ್ ಬೇರೆ, ಇನ್ನೊಂದು ಕಡೆಯಲ್ಲಿ ನೀರು ತುಂಬಿ ಹರಿತಾ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ನದಿಯ ಅಥವಾ ರೋಡ ಯಾವುದಂತಲೂ ಕಾಣಿಸೋಲ್ಲ. ಇನ್ ಕೇಸ್ ಏನಾದರೂ ಸ್ವಲ್ಪ ಸೈಡಿಗೆ ಹೋದರೆ, ಸೈಡಿಗೆ ಹೋಗೋದು ಬೇಡ, ಇತ್ತೀಚಿನ ದಿನಗಳಲ್ಲಿ ಮಧ್ಯ ರೋಡಲ್ಲೇ ಹೊಂಡ ಬಿತ್ಕೊಂಡಿರುತ್ತೆ. ಈ ಸೈಡಿಗೆ ಹೋದರೆ ಚರಂಡಿಗೆ ಹೋಗ್ಬಿಡ್ತೀವಿ. स्वामी कच्चे पाचे हैं।
ನೋಡಿ, ಈಗಾಗಲೇ ನಗರಸಭೆಯ ಅಧಿಕಾರಿಗಳು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ವಿಪರೀತ ಮಳೆ ಆಗಿದೆ. ಈ ಸಂದರ್ಭದಲ್ಲಿ ಚರಂಡಿಯಲ್ಲಿ ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಆ ವ್ಯಕ್ತಿಗೋಸ್ಕರ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಮಂದಿ ಸ್ಥಳೀಯರು, ಹಾಗೆ ಅಲ್ಲಿರುವಂಥ ಅಧಿಕಾರಿಗಳು, ಪೊಲೀಸ್ ವರ್ಗದವರು, ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ವಿಪರೀತ ಮಳೆಯಾದಂಥ ಪರಿಣಾಮ ಅಲ್ಲಿ ವ್ಯಕ್ತಿಯೊಬ್ಬ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಿ ನಗರಸಭೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ.